1ನೇ ತರಗತಿ ಸೇರಲು ಹೊಸ ರೂಲ್ಸ್ ಏನಾಗಾದರೆ ಎಲ್ಲರಿಗೂ ಪಟು ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೀವಿ. ಶುರು ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಗೈಸ್. 1ನೇ ತರಗತಿ ಶಾಲೆಗೆ ದಾಖಲಾತಿ ಪಡೆಯಲು ಜೂನ್ 1ಕ್ಕೆ 6 ವರ್ಷ ತುಂಬಿರಬೇಕು ಎಂಬ ಶಾಲಾ ಶಿಕ್ಷಣ ಇಲಾಖೆ ಸುತ್ತೋಲೆ ಈಗ ಪೋಷಕರ ನಿದ್ದೆಗೆಡಿಸಿದ್ದು, UKG ತೇರ್ಗಡೆ ಹೊಂದಿರುವ ಲಕ್ಷಾಂತರ ಮಂದಿ ಮಕ್ಕಳು ದಾಖಲಾತಿ ಪಡೆಯಲು ಆಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಭಾರೀ ಅಸಮಾಧಾನ ಹೊರಹಾಕಿರುವ ಪೋಷಕರು ಸರ್ಕಾರ ಈ ನಿಯಮ ಸಡಿಲಿಕೆ ಮಾಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಇನ್ನು ಈ ವಿಚಾರ ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಪೋಷಕರ ಸಮೂಹ, ಈಗಾಗಲೇ ಲಕ್ಷಾಂತರ ಮಂದಿ ಮಕ್ಕಳು UKG ತೇರ್ಗಡೆ ಹೊಂದಿದ್ದು 6 ವರ್ಷ ತುಂಬಲು 5-10 ದಿನಗಳಷ್ಟೇ ಬಾಕಿ ಇದೆ. ಸರ್ಕಾರದ ಈ ಸುತ್ತೋಲೆ ಪರಿಣಾಮ ಇದೆಲ್ಲ 1ನೇ ತರಗತಿ ಪ್ರವೇಶ ಸಿಗದೆ ಶೈಕ್ಷಣಿಕ ಸಮಯ ವ್ಯರ್ಥ ಮಾಡಿಕೊಳ್ಳುವ ಭೀತಿ ಇದ್ದಾರೆ. ಹೀಗಾಗಿ ಸರ್ಕಾರ ಈ ನಿಯಮ ಇದೊಂದು ಬಾರಿ ಸಡಿಲಿಕೆ ಮಾಡಬೇಕೆಂದು ಮನವಿ ಪಟ್ಟಿದ್ದಾರೆ. ಆದರೆ ಏನಂತೇಳಿದರೆ, ಇದನ್ನು ನಾನು ಕ್ಲಾರಿಟಿಯಾಗಿ ಹೇಳ್ಬೇಕಂತೇಳಿದರೆ, ಇವಾಗ ಮಕ್ಕಳಿಗೆ 6 ವರ್ಷ ತುಂಬಬೇಕು, ಆದರೆ ಮಾತ್ರ 1ನೇಗೆ ಹೋಗ್ಬೇಕಂತ ರೂಲ್ಸ್ ಉಂಟು. ಆದರೆ ಇವಾಗ ಹೇಗಾಗಿದೆ ಅಂತೇಳಿದರೆ, 1ನೇಗೆ ಹೋಗಬೇಕಿದ್ದ ಮಕ್ಕಳಿಗೆ ಆ ತಾರೀಕಿಗೆ ತುಂಬೋದಿಲ್ಲ. ಈಗ ಜೂನ್ 1ಕ್ಕೆ ಹೋಗ್ಬೇಕಂತೇಳಿದರೆ ಅವರು ಹುಟ್ಟಿರೋದು ಜೂನ್ 10ಕ್ಕೆ ಅಂತ ಹೇಳಿದರೆ ಅಲ್ಲಿ 9 ದಿವಸ ಗ್ಯಾಪ್ ಉಳಿತದೆ. ಅದಕ್ಕೋಸ್ಕರ ಪೋಷಕರು ಏನು ಹೇಳ್ತಿದ್ದಾರೆ ಅಂತೇಳಿದರೆ, ಸ್ವಲ್ಪ ಸಡಿಲಿಕೆ ಮಾಡಿ ಒಂದು 10-20 ದಿವಸ ಇದಾಗಿದ್ದರೆ ಸೇರಿಸಿಕೊಳ್ಳಿಕ್ಕೆ ಅನುಮತಿ ಇರಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಅಷ್ಟೇ ವಿಷಯ ಇರೋದು. ಹಾಗಂತ 10 ತಿಂಗಳು ಎಲ್ಲ ಗ್ಯಾಪ್ ಇದ್ದರೆ ಆಗಲ್ಲ. ಗೊತ್ತುಂಟು ನಿಮಗೆ, ಒಂದು 5-6 ದಿವಸ ಗ್ಯಾಪ್ ಇದ್ದರೆ ಸೇರಿಸಿಕೊಳ್ಳಿ ಅಂತ ಹೇಳ್ತಾ ಮುಂದೆ ಸಿಗೋಣ. ಏನೆಲ್ಲ ಆಗ್ತದೆ ಅಂತ ಗೊತ್ತಿಲ್ಲ, ಮುಂದೆ ಕಾದು ನೋಡಬೇಕಂತ ಹೇಳ್ತಾ ಏನಾದರೂ ಅಪ್ಡೇಟ್ ಸಿಕ್ಕಿದರೆ ನಿಮಗೆ ತಿಳಿಸ್ತೇನೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಲವ್ ಯು ಸೋ ಮಚ್ ಗೀಸ್. ಥ್ಯಾಂಕ್ ಯು.